ಸ್ನೇಹಿತರೆ, ನಮಸ್ಕಾರ. ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಅದ್ದೂರಿಯಾಗಿ ಆರಂಭಗೊಂಡಿದೆ. ಅದೇ ಬಿಗ್ ಬಾಸ್. ಹೌದು, ಬಿಗ್ ಬಾಸ್ ಅಂತ ಹೇಳಿದ್ರೆ ಅದಕ್ಕೆ ಆದಂತಹ ಅಭಿಮಾನಿಗಳ ಸಮೂಹ ಇದೆ. ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಅನ್ನುವಂಥ ಹೆಗ್ಗಳಿಕೆ ಇದೆ. ಅತಿ ಹೆಚ್ಚು ವೀಕ್ಷಕರನ್ನು ಸೆಳೆಯುವಂತಹ ರಿಯಾಲಿಟಿ ಶೋ ಅನ್ನುವಂತಹ ಹಿರಿಮೆ ಇದೆ. ಈಗಾಗಲೇ 10 ಸೀಸನ್ಗಳನ್ನು ಪೂರೈಸಿರುವಂತಹ ಮತ್ತು ಒಂದು OTT ಸೀಸನ್ನನ್ನು ಕೂಡ ಪೂರೈಸಿರುವಂಥ ಬಿಗ್ ಬಾಸು ಈಗ 11ನೇ ಸೀಸನ್ನು ಶುರುವಾಗಿದೆ. ಅದು ಕೂಡ ಅದ್ಧೂರಿಯಾಗಿ ಗ್ರ್ಯಾಂಡ್ ಪ್ರೀಮಿಯರ್ ಆಗಿದೆ. ಈ ಅದ್ಧೂರಿ ಆರಂಭೋತ್ಸವದ ನಂತರ ಬಹುತೇಕ ಟ್ವಿಸ್ಟ್ಗಳು ನಮ್ಮೆಲ್ಲರಿಗೂ ಕೂಡ ಕಾದಿದೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಆರಂಭದಲ್ಲೇ ಈ ಬಾರಿ ಟ್ವಿಸ್ಟನ್ನು ಕೊಡಲಾಗಿತ್ತು. ಇಷ್ಟು ಸಮಯ 17 ಜನ ಸ್ಪರ್ಧಿಗಳು ಮನೆಯ ಒಳಗಡೆ ಬಂದ ಬಳಿಕ ಒಂದಷ್ಟು ಟ್ವಿಸ್ಟ್ಗಳನ್ನು ನೋಡ್ತಾ ಇದ್ರೆ, ಈ ಬಾರಿ ಮಾತ್ರ ಡಿಫ್ರೆಂಟು. ಮನೆಯ ಒಳಗಡೆ ಕಾಲಿಡೋದಕ್ಕಿಂತ ಮುಂಚೆನೇ ಸಾಕಷ್ಟು ಟ್ವಿಸ್ಟ್ಗಳನ್ನು ಟರ್ನ್ಗಳನ್ನು ತೆಗೆದುಕೊಳ್ಬೇಕಾದಂತಹ ಪರಿಸ್ಥಿತಿ ಈ ಬಾರಿಯ ಸ್ಪರ್ಧಿಗಳಿಗೆ ಎದುರಾಯಿತು. ಅದರಲ್ಲೂ ಕೂಡ ಈ ಬಿಗ್ ಬಾಸ್ ಸೀಸನ್ 11 ಹೊಸ ಅಧ್ಯಾಯ ಆರಂಭ ಆಗಿರೋದ್ರಿಂದ 2 ರೀತಿ ಮನೆಯನ್ನು ಡಿವೈಡ್ ಮಾಡಲಾಗಿತ್ತು. 2 ಮನೆಯಲ್ಲೂ ಕೂಡ ಅದರದೇ ಆದಂತಹ ಮತ್ತು ಅದಕ್ಕೆ ಬೇಕಾದಂತಹ ರೀತಿಯಲ್ಲಿ ಸಿದ್ಧಪಡಿಸಲಾಗಿದೆ ಅನ್ನೋದು ಮತ್ತೊಂದು ವಿಶೇಷ. ಸ್ವರ್ಗ ಮತ್ತು ನರಕ, ಈ 2 ರೀತಿಯಲ್ಲಿ ಮನೆಯನ್ನು ವಿಂಗಡಿಸಿ ಅಲ್ಲಿ ಸ್ಪರ್ಧಿಗಳನ್ನು ಕಳಿಸೋದ್ರ ಮೂಲಕ ಈ ಬಾರಿಯ ಬಿಗ್ ಬಾಸ್ ಆರಂಭಕ್ಕೆ ಚಾಲನೆಯನ್ನು ಕೊಡಲಾಗಿದೆ. ಈ ಮೂಲಕ ಬಿಗ್ ಬಾಸ್ ಮನೆಯ ಸ್ವರ್ಗಕ್ಕೆ ಯಾರ್ಯಾರು ಹೋಗಿದ್ದಾರೆ, ನರಕಕ್ಕೆ ಯಾರ್ಯಾರು ಹೋಗಿದ್ದಾರೆ, ಸ್ವರ್ಗದಲ್ಲಿ ಏನಿರುತ್ತೆ, ನರಕದಲ್ಲಿ ಏನಿರುತ್ತೆ, ಯಾವಾಗ ಇದೆಲ್ಲದೂ ಕೂಡ ಕೊಲಾಜ್ ಆಗುತ್ತೆ, ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಅಥವಾ ಇಡೀ ಸೀಸನ್ ಇದೇ ರೀತಿ ನಡೆದು ಹೋಗ್ಬಿಡುತ್ತಾ, ಈ ರೀತಿ ಪ್ರಶ್ನೆಗಳು ಕೂಡ ಇದ್ದಾವೆ. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಹುಡುಕ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನೀಗಾಗಲೇ ಹೇಳಿದಂತೆ ಬಿಗ್ ಬಾಸ್ ಸೀಸನ್ 11 ಇದೊಂದು ವಿಶೇಷವಾದಂಥ ಹೊಸ ಅಧ್ಯಾಯ. ಈಗಾಗಲೇ ಭಾನುವಾರ ಈ ಸೀಸನ್ಗೆ ಆರಂಭ, ಚಾಲನೆ ಎಲ್ಲದೂ ಕೂಡ ಸಿಕ್ಕಿದೆ. ಗ್ರ್ಯಾಂಡ್ ಆಗಿ ಬಿಗ್ ಬಾಸ್ ಸೀಸನ್ 11 ಲಾಂಚ್ ಆಗಿದೆ. ಹೊಸ ಅಧ್ಯಾಯ ಈ ಹಿಂದೆ ಹೇಳಿದಂತೆಯೇ ಹೊಸತನದ ರೀತಿಯೇ ಆರಂಭ ಆಗಿದೆ. ಅದರಂತೆಯೇ ಈ ಬಾರಿ ಸ್ವರ್ಗ ಮತ್ತು ನರಕ ಅನ್ನುವಂಥ ಕಾನ್ಸೆಪ್ಟನ್ನು ತರಲಾಗಿದೆ. ಈ ಕಾನ್ಸೆಪ್ಟ್ ಹಳೆದೇ ಆದರೂ ಬಿಗ್ ಬಾಸ್ನಲ್ಲಿ ಕನ್ನಡಕ್ಕೆ ಇದು ಹೊಸ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ನ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಸ್ವರ್ಗ ಮತ್ತು ನರಕ ಅನ್ನುವಂಥ 2 ಭಾಗಗಳನ್ನು ಮಾಡಲಾಗಿದೆ. ಸ್ವರ್ಗದಲ್ಲಿ ಎಲ್ಲ ಸೌಲಭ್ಯಗಳು ಇದ್ದರೆ ನರಕದಲ್ಲಿ ಎಲ್ಲದಕ್ಕೂ ಕೂಡ ಒದ್ದಾಡಬೇಕು. ಕಷ್ಟ ಅನ್ನೋದು ಕಣ್ಣೆದುರೇ ಕಾಣಿಸ್ತಾ ಇರುತ್ತೆ. ಅಂತಹ ಪರಿಸ್ಥಿತಿ ನರಕದಲ್ಲಿರೋರಿಗೆ. ಸ್ವರ್ಗದಲ್ಲಿರೋರಿಗೆ ಎಲ್ಲ ಸೌಲಭ್ಯಗಳಿದ್ದಾವೆ, ಬಟ್ ಅದನ್ನು ಬಳಕೆ ಮಾಡ್ಕೊಳ್ಬೇಕು. ನರಕದಲ್ಲಿರೋರಿಗೆ ಬಳಕೆ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದಷ್ಟು ಹರಸಾಹಸನ ಪಡಬೇಕು. ಹಾಗಾದರೆ ಬಿಗ್ ಬಾಸ್ ಮನೆಯನ್ನು ಸೇರಿದಂತಹ 17 ಜನ ಸ್ಪರ್ಧಿಗಳ ಪೈಕಿ 4 ಮಂದಿಯನ್ನು ಒಂದು ದಿನ ಮುಂಚಿತವಾಗಿ ರಿವೀಲ್ ಮಾಡಲಾಗಿತ್ತು. ಅದರಲ್ಲಿ ಗೌತಮಿ ಜಾಧವ್, ಲಾಯರ್ ಜಗದೀಶ್, ಚೈತ್ರ ಕುಂದಾಪುರ, ಗೋಲ್ಡ್ ಸುರೇಶು. ಈ 4 ಜನ ಸ್ಪರ್ಧಿಗಳ ಪೈಕಿ ಯಾರು ಸ್ವರ್ಗಕ್ಕೆ ಹೋಗಬೇಕು, ಯಾರು ನರಕಕ್ಕೆ ಹೋಗಬೇಕು ಅಂತೇಳಿ ನಿರ್ಧರಿಸಿ ವೀಕ್ಷಕರು ಓಟನ್ನು ಮಾಡಬೇಕಾಗಿತ್ತು. ಲಾಯರ್ ಜಗದೀಶ್ ಮತ್ತು ಗೌತಮಿ ಜಾಧವ್ ಸ್ವರ್ಗಕ್ಕೆ ಹೋಗಿದ್ರೆ, ಇನ್ನು ಚೈತ್ರ ಕುಂದಾಪುರ ಮತ್ತು ಗೋಲ್ಡ್ ಸುರೇಶ್ ನರಕಕ್ಕೆ ಹೋಗಿದ್ದಾರೆ. ಈ ಹಂತದಲ್ಲಿ ಇವರನ್ನು ನರಕ ಅಥವಾ ಸ್ವರ್ಗಕ್ಕೆ ಸೆಲೆಕ್ಟ್ ಮಾಡುವಂಥ ಹಂತದಲ್ಲಿ ಇಲ್ಲಿ ಸೆಲೆಕ್ಟ್ ಮಾಡುವಂತಹ ಅಧಿಕಾರವನ್ನು ಹೊಂದಿದಂಥವರು ಏನೇ ಆಯ್ಕೆ ಮಾಡಿದ್ರು ಕೂಡ ಕೊನೆಗೆ ಅಂತಿಮವಾಗಿ ಅವರಿಗೆ ಮನ್ನಣೆಯನ್ನು ಕೊಟ್ಟಿದ್ದು ಅಥವಾ ಅವರ ಬದುಕನ್ನು ಬದಲಾಯಿಸಿದ್ದು ಈ ವೀಕ್ಷಕರ ವೋಟಿಂಗ್ ಅಂತಲೇ ಹೇಳ್ಬೋದು. ಪ್ರತಿ ಸೀಸನಲ್ಲೂ ಕೂಡ ಮೊದಲು ಬಿಗ್ ಬಾಸ್ ಮನೆಯ ಒಳಗಡೆ ಬಲಗಾಲನ್ನು ಇಟ್ಟು ವೀಕ್ಷಕರಿಗೆ ದೊಡ್ಡ ಮನೆಯ ಪರಿಚಯವನ್ನು ಮಾಡಿಸ್ತಾ ಇದ್ದಿದ್ದು ಕಿಚ್ಚ ಸುದೀಪ್. ಆದರೆ ಈ ಬಾರಿ ಸ್ವರ್ಗ ಮತ್ತು ನರಕದ ಕಾನ್ಸೆಪ್ಟ್ ಜೊತೆಗೆ ಹೋಮ್ ಟೂರನ್ನು ಮಾಡಿಸಿದ್ದು ಸ್ವತಃ ಬಿಗ್ ಬಾಸ್. ಹಾಗೆ ಪ್ರತಿ ಬಾರಿ ಒಬ್ಬೊಬ್ಬರನ್ನೇ ಬಿಗ್ ಬಾಸ್ ಮನೆಯೊಳಗೆ ಕಳಿಸಲಾಗ್ತಾ ಇತ್ತು. ಆದರೆ ಈ ಬಾರಿ ಆ ರೀತಿ ಮಾಡಿಲ್ಲ. ಮೂವರನ್ನು ಒಟ್ಟಿಗೆ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸಿಕೊಡಲಾಗಿದೆ. ಅದು ಕೂಡ ಸೀಸನ್ 11ರ ವಿಶೇಷತೆಯೇ. ಇನ್ನು ಯಾರ್ಯಾರಿಗೆ ಸ್ವರ್ಗ, ಯಾರ್ಯಾರಿಗೆ ನರಕ ಸಿಕ್ಕಿದೆ ಅನ್ನೋದನ್ನು ನೋಡೋದಾದರೆ 17 ಸ್ಪರ್ಧಿಗಳ ಪೈಕಿ 10 ಮಂದಿಯನ್ನು ಸ್ವರ್ಗದಲ್ಲಿ ಕಳಿಸಿದರೆ ಇನ್ನು 7 ಮಂದಿಯನ್ನು ನರಕಕ್ಕೆ ಕಳಿಸಲಾಗಿದೆ. ಬಿಗ್ ಬಾಸ್ ಮನೆ ಪ್ರವೇಶಿಸಿದಂತಹ 17 ಜನ ಸ್ಪರ್ಧಿಗಳ ಪೈಕಿ ಯಾರಿಗೆ ಸ್ವರ್ಗ ಸಿಕ್ಕಿದೆ, ಯಾರೆಲ್ಲ ನರಕವನ್ನು ಸೇರಬೇಕಾಯಿತು ಅನ್ನುವಂತಹ ಸಂಪೂರ್ಣ ಪಟ್ಟಿ ಇಲ್ಲಿದೆ, ನೋಡ್ತಾ ಹೋಗೋಣ ಬನ್ನಿ. ಮೊದಲ ಸ್ಪರ್ಧಿಯಾದಂತಹ ಭವ್ಯಗೌಡ ಸ್ವರ್ಗಕ್ಕೆ ಹೋಗಿದ್ದಾರೆ. ಈಕೆ ಗೀತಾ ಸೀರಿಯಲ್ನ ಮೂಲಕ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದ್ದಂಥ ನಟಿ. ಜೊತೆಗೆ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಯಾವಾಗ ಭಾಗ್ಯ ಆಗ್ತಾರೆ ಅಂತೇಳಿ ಗೊತ್ತಾಯಿತು, ಆಗಲೇ ಈಕೆಗೆ ಫಾಲೋವರ್ಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಯಿತು. ಜೊತೆಗೆ ಬಿಗ್ ಬಾಸ್ ಸೀಸನ್ 11ರ ಕಾರ್ಯಕ್ರಮದ ಮೊದಲ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದೆ ಈ ಭವ್ಯಗೌಡ. ಬಿಗ್ ಬಾಸ್ ಮಿನಿ ಸೀಸನ್ನಲ್ಲೂ ಕೂಡ ಭವ್ಯಗೌಡ ಭಾಗವಹಿಸಿದರು.
ಈ ಬಾರಿ ನೇರವಾಗಿ ಸ್ಪರ್ಧೆಗೆ ಧುಮುಕಿದ್ದಾರೆ. ಜೊತೆಗೆ ಜನರಿಗೆ ನಾನು ಗೀತಾ ಆಗಿ ಗೊತ್ತು, ಭವ್ಯಗೌಡ ಯಾರು ಅಂತೇಳಿ ಗೊತ್ತಿಲ್ಲ, ನನ್ನನ್ನು ತೋರಿಸಿಕೊಳ್ಳೋದಕ್ಕೆ ಒಳ್ಳೆಯ ಅವಕಾಶ ಇದು ಅಂತೇಳಿ ಬಿಗ್ ಬಾಸ್ ಮನೆಯ ಒಳಗಡೆ ಪ್ರವೇಶವನ್ನು ಪಡೆದಿದ್ದಾರೆ. ಇವರ ಜೊತೆಗೆ ಹಿರಿಯ ನಟಿ ಯಮುನಾ ಶ್ರೀನಿಧಿ ಕೂಡ ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಪಡೆದಿದ್ದಾರೆ. ಇವರು ಕೂಡ ಸ್ವರ್ಗಕ್ಕೆ ಹೋಗಿದ್ದಾರೆ. ಎರಡನೇ ಸ್ಪರ್ಧೆಯಾದಂತಹ ಯಮುನಾ ಶ್ರೀನಿಧಿ ಅವರು ಕೂಡ ಸ್ವರ್ಗಕ್ಕೆ ಹೋಗಿದ್ದಾರೆ. ಈಕೆ ಇಡೀ ಜೀವನವನ್ನೇ ಚಾಲೆಂಜ್ ಆಗಿ ತೆಗೆದುಕೊಂಡವಳು. ನನ್ನ ಮಗಳಿಂದಾಗಿ ನಾನು ಬಿಗ್ ಬಾಸ್ ಶೋ ಅನ್ನು ಒಪ್ಪಿಕೊಂಡೆ, ನಿನ್ನ ವ್ಯಕ್ತಿತ್ವಕ್ಕೆ ಬಿಗ್ ಬಾಸ್ ಒಳ್ಳೆಯ ವೇದಿಕೆ ಅಂತೇಳಿ ನನ್ನ ಮಗಳು ಕಳಿಸಿಕೊಟ್ಟಿದ್ದಾಳೆ ಅಂತೇಳಿ ಸ್ವತಃ ಯಮುನಾ ಶ್ರೀನಿಧಿ ಹೇಳ್ತಾರೆ. ಜೊತೆಗೆ ನನಗೆ ನರಕಕ್ಕೆ ಹೋಗೋಕ್ಕೆ ಆಸೆ ಇದೆ, ನಾನು ಸತ್ತ ಮೇಲೆ ನಾನು ಸ್ವರ್ಗಕ್ಕೆ ಹೋಗೋದು ಪಕ್ಕ, ಈಗ ನರಕ ನೋಡೋಣ ಅಂತ ಹೇಳ್ಬಿಟ್ಟು ಯಮುನಾ ಶ್ರೀನಿಧಿ ಭಾವಿಸ್ತಾರೆ. ಬಟ್ ಅದು ಆಗೋದಿಲ್ಲ. ಇವರಿಬ್ಬರನ್ನು ಕೂಡ ಸ್ವರ್ಗಕ್ಕೆ ಸುದೀಪ್ ಕಳಿಸಿಕೊಡ್ತಾರೆ. ಇನ್ನು ಮೂರನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಡೋದು ಮತ್ತೊಬ್ಬ ವಿಶೇಷವಾದಂತಹ ಸ್ಪರ್ಧಿ. ಆ ಮೂರನೇ ಸ್ಪರ್ಧಿ ಯಾರು ಹೇಳ್ತೇನೆ ನೋಡಿ. ಧನ್ರಾಜ್ ಆಚಾರ್ಯ ಮೂರನೇ ಸ್ಪರ್ಧಿ. ಸೋಷಿಯಲ್ ಮೀಡಿಯಾದಲ್ಲಿ ಕಾಮಿಡಿ ರೀಲ್ಸ್ಗಳ ಮೂಲಕ ತುಂಬ ಪಾಪ್ಯುಲರ್ ಆದಂತಹ ಈ ಧನ್ರಾಜ್ ಆಚಾರ್ಯ ಗಿಚ್ಚಿಗಿಲಿ ರಿಯಾಲಿಟಿ ಶೋನಲ್ಲೂ ಕೂಡ ಹಾಸ್ಯ ಕಲಾವಿದನಾಗಿ ಎಂಟ್ರಿ ಕೊಟ್ಟಿದ್ದರು. ಇದರ ಜೊತೆಗೆ ಇವರ ಫ್ಯಾಮಿಲಿ ಕೂಡ ರೀಲ್ಸಲ್ಲಿ ಭಾಗವಹಿಸುತ್ತೆ. ಇವರು ಚಿಕ್ಕ ಪುಟ್ಟ ಕಾಮಿಡಿಗಳನ್ನು ಮಾಡ್ಕೊಂಡು ಹೋಗೋದು. ಇದೇ ರೀತಿ ಇವರು ಬಿಗ್ ಬಾಸ್ ಮನೆಯ ಒಳಗಡೆಯ ಒಂದಷ್ಟು ಸಂಗತಿಗಳನ್ನು ಕೂಡ ರೀಲ್ಸ್ ಮಾಡಿದರು. ಇದನ್ನು ನೋಡಿದಂತಹ ಸುದೀಪ್ ಆರಂಭದಲ್ಲಿ ಇವರ ಕಾಲೆಳೆಯುವಂತಹ ಪ್ರಯತ್ನವನ್ನು ಮಾಡಿದರು. ಇದನ್ನು ಸತ್ಯ ಅಂತೇಳಿ ಭಾವಿಸಿದಂಥ ಧನ್ರಾಜ್ ಅವರ ಪತ್ನಿ ಕಣ್ಣೀರನ್ನು ಸುರಿಸ್ಬಿಟ್ರು. ನಂತರ ಸುದೀಪ್ ಅವರು ಕೂಡ ನಿಜವನ್ನು ತಿಳಿಸಿದ್ರು. ಅದಾದ ಬಳಿಕ ಭವ್ಯಗೌಡ ಮತ್ತು ಯಮುನಾ ಶ್ರೀನಿಧಿ ನಿರ್ಧಾರದ ಮೇಲೆ ಧನ್ರಾಜ್ ಆಚಾರ್ಯವನ್ನು ಸ್ವರ್ಗಕ್ಕೆ ಕಳಿಸಲಾಯಿತು. ನಾಲ್ಕನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಂತಹ ಗೌತಮಿ ಜಾಧವ್ ಅವರು ಸ್ವರ್ಗಕ್ಕೆ ಹೋಗಿದ್ದಾರೆ. ಇವರು ಆರಂಭದಲ್ಲಿ ತುಂಬ ನೆಗೆಟಿವ್ ಶೇಡ್ ಇರೋದರಿಂದ ಇಲ್ಲ, ನಾನು ಇವರನ್ನು ಸ್ವರ್ಗಕ್ಕೆ ಕಳಿಸೋದಿಲ್ಲ, ನರಕಕ್ಕೆ ಕಳಿಸ್ತೀವಿ ಅಂತೇಳಿ ಹೇಳ್ತಾರೆ. ಬಟ್ ಆದರೆ ಬದಲಾದಂತಹ ಸನ್ನಿವೇಶದಲ್ಲಿ ವೀಕ್ಷಕರ ಓಟನ್ನು ಪರಿಗಣಿಸಿ 15 ನಿಮಿಷಗಳ ಅವಧಿಯಲ್ಲಿ 1 ಲಕ್ಷಕ್ಕೂ ಅಧಿಕ ವೋಟ್ಸ್ ಪಡೆದಂತಹ ಗೌತಮಿ ಜಾಧವ್ ಅವರು ಸೀದಾ ಸ್ವರ್ಗಕ್ಕೆ ತೆರಳಿದ್ದಾರೆ. ಗೌತಮಿ ಜಾಧವ್ ಅವರನ್ನು ಸ್ವರ್ಗಕ್ಕೆ ಕಳಿಸುವಂಥ ನಿರ್ಧಾರ ವೀಕ್ಷಕರಾಗಿತ್ತು. ತಮಗೆ ವೋಟ್ ಹಾಕಿದಂಥ ವೀಕ್ಷಕರಿಗೆ ಧನ್ಯವಾದವನ್ನು ಹೇಳಿದರು ಇದೇ ಗೌತಮಿ ಜಾಧವ್. ಇದರ ಜೊತೆಗೆ 5ನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟವರು ನಟಿ ಅನುಷಾ ರೈ ಅವರು. ಹೀಗೆ ಮೊದಲ ಸ್ಪರ್ಧಿಯಾಗಿ ನರಕವನ್ನು ಎಂಟ್ರಿ ಕೊಟ್ಟಿದ್ದಾರೆ. ಅಂದರೆ ಅಲ್ಲಿವರೆಗೂ ಯಾರೂ ಕೂಡ ನರಕದಲ್ಲಿರಲಿಲ್ಲ. ಅನುಷಾ ರೈಯೇ ಮೊಟ್ಟ ಮೊದಲಿಗೆ ನರಕಕ್ಕೆ ಹೋಗ್ತಾರೆ. ಇವರನ್ನು ನರಕಕ್ಕೆ ಕಳಿಸಿದ್ದು ಯಮುನಾ ಶ್ರೀನಿಧಿ ಮತ್ತು ಭವ್ಯಗೌಡ ಅನ್ನೋದು ಮತ್ತೊಂದು ವಿಶೇಷ. ಅಲ್ಲಿಗೆ ಭವ್ಯಗೌಡ ಮತ್ತು ಈ ಯಮುನಾ ಶ್ರೀನಿಧಿಗೆ ಎಂತಹ ಅಧಿಕಾರ ಸಿಕ್ಕಿತ್ತು ಅನ್ನೋದನ್ನು ನೀವೇ ಯೋಚನೆ ಮಾಡಿ. ಇನ್ನು ಮತ್ತು 6ನೇ ಸ್ಪರ್ಧಿ ಧರ್ಮ ಕೀರ್ತಿರಾಜ್ ಅವರು ಎಂಟ್ರಿ ಆಗಿರ್ತಾರೆ. ಈ ಧರ್ಮ ಕೀರ್ತಿರಾಜ್ ಸಾಕಷ್ಟು ಅವಕಾಶಕ್ಕಾಗಿ ಹಾತೊರೆಯುತ್ತಿರುವಂಥ ನಟ. ನನ್ನನ್ನು ನಂಬಿ ಸಾಕಷ್ಟು ಜನ ನಿರ್ಮಾಪಕರು ದುಡ್ಡು ಹಾಕಿದ್ದಾರೆ. ಅವರಿಗೂ ಕೂಡ ಒಂದು ಕಾನ್ಫಿಡೆನ್ಸ್ ಬರಬೇಕು, ನಾನು ಇನ್ನೂ ಏನೋ ಅಚೀವ್ ಮಾಡಬೇಕು ಅಂತೇಳಿ ಬಯಸ್ತಾ ಇದ್ದೇನೆ. ಹಾಗಾಗಿ ನನ್ನ ಕನಸುಗಳನ್ನು ಚೇಸ್ ಮಾಡ್ತಾ ಇಲ್ಲಿಗೆ ಬಂದಿದ್ದೀನಿ ಅಂತಲೂ ಕೂಡ ಹೇಳ್ತಾರೆ. ಇವರು ಕೀರ್ತಿರಾಜ್ ದೊಡ್ಡ ವಿಲನ್, ಅವರ ಮಗ. ಜೊತೆಗೆ ಅಪ್ಪನ ಹಾದಿಯಲ್ಲಿ ಅಂದರೆ ಅಪ್ಪನ ನೆರಳಿನಲ್ಲಿ ಬದುಕಬೇಕು, ಬಟ್ ಅಪ್ಪನ ಸಹಾಯ ಇಲ್ಲದೆ ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಅನ್ನೋದು ಇವರ ಒಂದು ಹಠ. ಈ ನಿಟ್ಟಿನಲ್ಲಿ ನವಗ್ರಹ ಆದಮೇಲೆ ಒಳ್ಳೆ ಸಿನಿಮಾ ಮಾಡಬೇಕು ಅಂತೇಳಿ ಆಸೆ ಇದೆ ಅಂತೇಳಿ ಕೀರ್ತಿರಾಜ್ ಹೇಳ್ತಾ ಈಗ ಬಿಗ್ ಬಾಸ್ ಮನೆಯ ಒಳಗಡೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಇವರನ್ನು ಕೂಡ ಭವ್ಯ ಮತ್ತು ಯಮುನಾ ಸ್ವರ್ಗಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. 7ನೇ ಸ್ಪರ್ಧಿ ಲಾಯರ್ ಜಗದೀಶ್. ಇನ್ನು ಲಾಯರ್ ಜಗದೀಶ್ ಅವರ ಪತ್ನಿಗೆ ಕಿಚ್ಚ ಸುದೀಪ್ ಅವರ ಮೇಲೆ ಭಾರಿ ಕ್ರಶ್ ಇದೆಯಂತೆ. ನಾನು ಪತಿಯನ್ನು ಬಿಗ್ ಬಾಸಲ್ಲಿ ನೋಡುವ ಆಸೆ ಇತ್ತು ಅಂತೇಳಿ ಜಗದೀಶ್ ಪತ್ನಿ ಹೇಳಿದ್ರಂತೆ. ಲಾಯರ್ ಜಗದೀಶ್ ಅವರನ್ನು ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ರಿವೀಲ್ ಮಾಡಲಾಗಿತ್ತು. 15 ನಿಮಿಷಗಳ ಕಾಲ ನಡೆದಂಥ ವೋಟಿಂಗ್ನಲ್ಲಿ 2 ಲಕ್ಷಕ್ಕೂ ಅಧಿಕ ವೋಟು ಇವರಿಗೆ ಬಂದಿತ್ತು. ಇದರ ಪ್ರಕಾರ ಲಾಯರ್ ಜಗದೀಶು ಸ್ವರ್ಗವನ್ನು ಸೇರಿದ್ದಾರೆ. ಆದರೆ ಇವರಿಗೆ ನರಕಕ್ಕೆ ಹೋಗಬೇಕು ಅನ್ನೋಂಥ ಆಸೆ ಇತ್ತು ಅನ್ನೋದನ್ನು ಸ್ವತಃ ಇವರೇ ಹೇಳ್ಕೊಳ್ತಾರೆ. ಇನ್ನು 8ನೇ ಸ್ಪರ್ಧಿಯಾದಂತಹ ಶಿಶಿರ್ ಶಾಸ್ತ್ರಿ. ಈ ಸೀರಿಯಲ್ಗಳಲ್ಲಿ ಪಾಪ್ಯುಲರ್ ಆಗಿರುವಂಥ ನಟ ಶಿಶಿರು ಬಿಗ್ ಬಾಸ್ ಮನೆಗೆ ಪ್ರವೇಶವನ್ನು ಪಡೆದಿದ್ದಾರೆ. ಇದು ನನ್ನ ತುಂಬ ವರ್ಷಗಳ ಕನಸು, ಇಷ್ಟು ವರ್ಷದ ಶ್ರಮದ ವ್ಯಾಲಿಡೇಷನ್ ಬಿಗ್ ಬಾಸು, ನನ್ನ ಮುಂದಿನ ಹೆಜ್ಜೆಗೆ ಇದೊಂದು ಮೆಟ್ಟಿಲು ಅಂತಲೂ ಕೂಡ ಶಿಶಿರ್ ಹೇಳ್ತಾ ಇಲ್ಲಿ ಶಿಶಿರ್ಗೆ ಭವ್ಯಗೌಡ ಮತ್ತು ಯಮುನಾ ಶ್ರೀನಿಧಿ ನರಕದ ದರ್ಶನವನ್ನು ಮಾಡಿಸಿದ್ದಾರೆ. ಅಂದರೆ ನರಕಕ್ಕೆ ಹೋಗಿ ಅಂತೇಳಿ ಸೆಲೆಕ್ಟ್ ಮಾಡಿ ಕಳಿಸಿದ್ದಾರೆ. 9ನೇ ಸ್ಪರ್ಧಿಯಾದಂಥ ತ್ರಿವಿಕ್ರಮ್ ಕೂಡ ಶಿಶಿರ್ ಜೊತೆಗೆ ಕಾರ್ಯಕ್ರಮಕ್ಕೆ ಎಂಟ್ರಿಯನ್ನು ಕೊಡ್ತಾರೆ. ಒಂದಷ್ಟು ಕೆಲಸ ಆಗಬೇಕು ಅಂದರೆ ವೇದಿಕೆ ಹತ್ತಬೇಕು ಅಂತೇಳಿ ಹೇಳಿರುವಂತಹ ತ್ರಿವಿಕ್ರಮ್ ಅಕ್ಷರಶಃ ರಫ್ ಆ್ಯಂಡ್ ಟಫ್, ನೇರವಾಗಿ ಮಾತನಾಡುವಂಥ ಸ್ವಭಾವ ಹೊಂದಿರುವಂಥ ತ್ರಿವಿಕ್ರಮ್ ಕಷ್ಟದಲ್ಲೇ ಬೆಳೆದವರು. ತಂದೆ ಡ್ರೈವರ್ ಆದವರು, ತಾಯಿ ಗೃಹಿಣಿ. ಕ್ರೀಡಾಪಟು ಆಗಿರುವಂತಹ ತ್ರಿವಿಕ್ರಮ್ ಕ್ರಿಕೆಟರ್ ಆಗಬೇಕು ಅನ್ನೋಂಥ ಕನಸನ್ನು ಹೊತ್ತು ಬೆಂಗಳೂರಿಗೆ ಬಂದವರು. ನಂತರ ಜಿಮ್ ಟ್ರೈನರ್ ಆಗಿ ನಟನಾಗಿ ಗುರುತಿಸಿಕೊಂಡಿದ್ದಾರೆ.
ಹೀಗಾಗಿ ಭವ್ಯ ಮತ್ತು ಯಮುನಾ ಇವರ ಕಷ್ಟಗಳನ್ನು ನೋಡಿ, ಇವರ ಹಠದ ಬದುಕನ್ನು ನೋಡಿ ಸ್ವರ್ಗಕ್ಕೆ ಬಾ ಅಂತ ಹೇಳ್ಬಿಟ್ಟು ಕರೆಸ್ಕೊಂಡಿದ್ದಾರೆ. ಇನ್ನು ಅಧಿಕಾರ ಬದಲಾಗುತ್ತೆ. ಇದೇ ಹಂತದಲ್ಲಿ ಅಧಿಕಾರವನ್ನು ಬದಲು ಮಾಡಿ ಭವ್ಯಗೌಡ ಯಮುನಾ ಶ್ರೀನಿಧಿ ಬಳಿ ಇದ್ದಂತಹ ಈ ಸ್ವರ್ಗ ನರಕ ಆಯ್ಕೆಯನ್ನು ಜಗದೀಶ್ ಮತ್ತು ಗೌತಮಿಗೆ ಕೊಟ್ಟ ನಂತರ ಬರುವಂಥ ಸ್ಪರ್ಧಿಗಳಿಗೆ ಏನು ಮಾಡ್ತಾರೆ ನೋಡ್ತಾ ಹೋಗೋಣ ಬನ್ನಿ. 10ನೇ ಸ್ಪರ್ಧಿಯಾಗಿ ಹಂಸ ಎಂಟ್ರಿ ಆಗ್ತಾರೆ. ಇವರಿಗೆ ಆರಂಭದಲ್ಲಿ ಒಂದು ರೀತಿಯಲ್ಲಿ ಭಯ ಇರುತ್ತೆ, ಬಿಗ್ ಬಾಸ್ ಮನೆಗೆ ಬರಬೇಕಾ ಬೇಡವಾ ಅಂತೇಳಿ. ಆ ನಂತರ ಇವರು ತುಂಬ ಫಾರ್ವರ್ಡ್ ಆಗಿ ಯೋಚನೆ ಮಾಡಿ ಕೊನೆಗೂ ಕೂಡ ಬಿಗ್ ಬಾಸ್ ಮನೆಗೆ ಬರ್ತಾರೆ. ಈ ಹಂತದಲ್ಲಿ ಜಗದೀಶ್ ಮತ್ತು ಗೌತಮಿ ಇವರಿಗೆ ಸ್ವರ್ಗವನ್ನು ಕೊಟ್ಟರೆ, ಇವರ ಜೊತೆಗೆ ಬಂದಂತಹ ಮಾನಸ ಅವರಿಗೆ ನರಕವನ್ನು ಕೊಡ್ತಾರೆ. ಕಾರಣ ಮಾನಸ ತುಂಬ ಸ್ಪೋರ್ಟಿವ್ ಆಗಿದ್ದಾರೆ, ನರಕವನ್ನು ಕೂಡ ಖುಷಿಯಲ್ಲಿ ಇಡಬಹುದು, ಜೊತೆಗೆ ಈಕೆ ಮತ್ತೆ ಸ್ವರ್ಗಕ್ಕೆ ಬರುವಂಥ ಅರ್ಹತೆಯನ್ನು ಹೊಂದಿದ್ದಾರೆ ಅನ್ನೋ ಕಾರಣಕ್ಕೆ 11ನೇ ಸ್ಪರ್ಧಿ ಮಾನಸ್ ಅವರನ್ನು ನರಕಕ್ಕೆ ಕಳಿಸ್ತಾರೆ. ಇನ್ನು 12ನೇ ಸ್ಪರ್ಧಿಯಾದಂಥ ಗೋಲ್ಡ್ ಸುರೇಶು ಒಬ್ಬ ವಿಶೇಷ ವ್ಯಕ್ತಿ ಅನ್ನೋದನ್ನು ಈಗಾಗಲೇ ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆಯಲ್ಲೇ ರಿವೀಲ್ ಮಾಡಿದ್ರು. ಸಿಕ್ಕಾಪಟ್ಟೆ ಬಡವರಾಗಿದ್ದಂತಹ ಗೋಲ್ಡ್ ಸುರೇಶ್ ಇವತ್ತು ಕೋಟ್ಯಾಧಿಪತಿ ಆಗಿದ್ದಾರೆ. ದೇಹದ ಮೇಲೇ 2.5-3 kg ಚಿನ್ನವನ್ನು ಹಾಕಿಕೊಂಡು ಓಡಾಡ್ತಾರೆ. ಇಂತಹ ಗೋಲ್ಡ್ ಸುರೇಶು ವೀಕ್ಷಕರಿಂದ 1,30,000ಕ್ಕೂ ಅಧಿಕ ಓಟ್ಗಳನ್ನು ಪಡೆದಿದ್ದರು. ಇವರನ್ನು ವೀಕ್ಷಕರು ನರಕಕ್ಕೆ ಕಳಿಸಿದ್ದಾರೆ ಅನ್ನೋದು ಮತ್ತೊಂದು ವಿಶೇಷ. 13ನೇ ಸ್ಪರ್ಧಿಯಾಗಿ ಈ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ಐಶ್ವರ್ಯ. ಈಕೆಗೆ ಸ್ವರ್ಗ ಪ್ರಾಪ್ತಿಯಾಗಿದೆ. ಯಾಕಂತ ಹೇಳಿದ್ರೆ ಈಕೆ ಜೀವನದಲ್ಲಿ ಸಾಕಷ್ಟು ನರಕವನ್ನು ನೋಡಿದ್ದಾಳೆ, ಹೀಗಾಗಿ ಈಕೆಗೆ ಸ್ವರ್ಗ ಪ್ರಾಪ್ತಿಯಾಗಿದೆ. ಇನ್ನು 14ನೇ ಸ್ಪರ್ಧಿಯಾಗಿರುವಂಥ ಚೈತ್ರ ಕುಂದಾಪುರ ಅವರಿಗೆ ನರಕವನ್ನು ತೋರಿಸಿದ್ದಾರೆ. ಯಾಕಂತ ಹೇಳಿದ್ರೆ ಈಕೆ ಮ್ಯಾನರಿಸಮ್ಗೆ, ಈಕೆ ಬದುಕಿ ಬಂದಂಥ ರೀತಿಗೆ ನರಕನೇ ಬೆಸ್ಟು. ಜೊತೆಗೆ ಈಕೆ ನರಕದಿಂದ ಇಲ್ಲಿಗೆ ಬರುವಂಥ ಸಾಧ್ಯತೆ ಇರ್ತದೆ ಅನ್ನೋದು ಇವರ ಅಭಿಪ್ರಾಯ. ಬಟ್ ಲಾಯರ್ ಜಗದೀಶು ಮತ್ತು ಗೌತಮಿ ಇವರನ್ನು ಒಂದು ರೀತಿಯಲ್ಲಿ ಬೇಡ, ಅವರು ನರಕಕ್ಕೆ ಹೋಗಲಿ ಅಂತೇಳಿ ಆಯ್ಕೆಯನ್ನು ಮಾಡಿದರು. ಬಟ್ ವೀಕ್ಷಕರು ಕೊನೆಗೆ ನರಕವನ್ನೇ ಆಯ್ಕೆ ಮಾಡಿದ್ರಿಂದ ಅನಿವಾರ್ಯವಾಗಿ ಚೈತ್ರ ಕುಂದಾಪುರ ಕೂಡ ನರಕಕ್ಕೆ ಹೋಗಿದ್ದಾರೆ. ಇನ್ನು 15ನೇ ಸ್ಪರ್ಧಿಯಾಗಿರುವಂತಹ ಉಗ್ರ ಮಂಜು ಇರ್ಬೋದು, ಜೊತೆಗೆ 16ನೇ ಸ್ಪರ್ಧಿಯಾಗಿರುವಂಥ ಮೋಕ್ಷಿತ ಪೈ ಇರ್ಬೋದು, ಹಾಗೆಯೇ 17ನೇ ಸ್ಪರ್ಧಿಯಾಗಿರುವಂಥ ರಂಜಿತ್ ಇರ್ಬೋದು. ಇವರಿಷ್ಟು ಜನರು ಕೂಡ ಒಟ್ಟಿಗೆ ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಮಾಡ್ತಾರೆ. ಅದರಲ್ಲಿ 15ನೇ ಸ್ಪರ್ಧಿಯಾಗಿರುವಂಥ ಮಂಜು ಸ್ವರ್ಗಕ್ಕೆ ಹೋದರೆ, 16ನೇ ಸ್ಪರ್ಧಿಯಾಗಿರುವಂತಹ ಮೋಕ್ಷಿತ ಪೈ ನರಕಕ್ಕೆ ಹೋಗ್ತಾರೆ. 17ನೇ ಸ್ಪರ್ಧಿಯಾಗಿರುವಂತಹ ರಂಜಿತ್ ಕೂಡ ನರಕಕ್ಕೆ ಹೋಗ್ತಾರೆ. ರಂಜಿತ್ತು ಮತ್ತು ಮೋಕ್ಷಿತ ಪೈ ಇಬ್ಬರು ಕೂಡ ಒಂದೇ ಇಂಡಸ್ಟ್ರಿಯಲ್ಲಿ ಇದ್ದವರಾದರೂ ಕೂಡ ಇಲ್ಲಿ ರಂಜಿತ್ತು ಸಾಕಷ್ಟು ಅವಕಾಶಗಳಿಗೆ ಹುಡುಕ್ತಾ ಇರುವಂತಹ ಒಬ್ಬ ಯುವ ಪ್ರತಿಭೆ. ಶನಿ ಸೀರಿಯಲ್ನಲ್ಲಿ ಸೂರ್ಯದೇವನ ಪಾತ್ರವನ್ನು ಮಾಡಿದಂಥ ರಂಜಿತ್ತು ನಾನು ಬಿಗ್ ಬಾಸ್ಗೆ ಬರಬೇಕು ಅನ್ನೋದು ತಾಯಿಯ ಆಸೆ ಅಂತೇಳಿ ನರಕವನ್ನು ಪ್ರವೇಶ ಮಾಡಿದರೆ, ಇಲ್ಲಿ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರಬೇಕು ಅನ್ನೋಂಥ ಕಾರಣಕ್ಕೆ, ಜೊತೆಗೆ ಸಾಕಷ್ಟು ಕಷ್ಟಗಳನ್ನು ನೋಡಿರುವಂಥ ಮೋಕ್ಷಿತ ಇನ್ನಷ್ಟು ಗಟ್ಟಿಯಾಗಬೇಕು ಅನ್ನೋಂಥ ಕಾರಣಕ್ಕೆ ನರಕಕ್ಕೆ ಹೋಗಿದ್ದಾರೆ. ಇದರ ಜೊತೆಗೆ ಉಗ್ರ ಮಂಜು ಅವರು ಒಂದಷ್ಟು ಒಳ್ಳೆ ಅವಕಾಶಗಳನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಕಾರಣ ಅವರಲ್ಲಿ ಇರುವಂಥ ಕೆಟ್ಟ ಚಟಗಳು. ಅದನ್ನು ಬದಿಗೊತ್ತಿ ಬದುಕಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಸ್ವರ್ಗವನ್ನು ಕೊಟ್ಟಿದ್ದಾರೆ. ಈ ಸ್ವರ್ಗವನ್ನು ಹೇಗೆ ಉಪಯೋಗಿಸ್ಕೊಳ್ತಾರೆ ಕಾದು ನೋಡಬೇಕು. ಒಟ್ಟಾರೆ ಈಗಾಗಲೇ ಈ 17 ಜನ ಸ್ಪರ್ಧಿಗಳಲ್ಲಿ ವಿಶೇಷವಾಗಿ ಸ್ವರ್ಗಕ್ಕೆ ನರಕಕ್ಕೆ ಎಲ್ಲವೂ ಕೂಡ ಡಿವೈಡ್ ಆಗಿದೆ. ಬಟ್ ಈ ಸ್ವರ್ಗದಲ್ಲಿ ಎಲ್ಲವೂ ಕೂಡ ಇರಲಿದೆ, ಬಟ್ ಅದನ್ನು ಬಳಕೆ ಮಾಡಿಕೊಳ್ಬೇಕು. ನರಕದಲ್ಲಿ ಎಲ್ಲದಕ್ಕೂ ಕೂಡ ಹೋರಾಡಬೇಕು. ಆ ಹೋರಾಟ ಹೇಗಿರ್ತದೆ, ಇದೇ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟನ್ನು ಹೆಚ್ಚಿಸುತ್ತಾ ಕಾದು ನೋಡಬೇಕು ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.